ಅಮ್ಮ ನೀನು ಅಪ್ಪಂಗೆ ಏನು ಹೇಳಕ್ ಹೋಗ್ಬೇಡ. ಯಾಕಂದ್ರೆ ನಾನು ಹೀರೋಯಿನ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹಳ್ಳಿದು ಸೀನ್ ಐತೆ. ಹಳ್ಳಿ ಸೀನ್ ಇರೋದಕ್ಕೆ ಹೋಗ್ಬಿಟ್ಟು ಹಳ್ಳಿನಾಗೆ ನೀನು ಶೂಟಿಂಗ್ ಮಾಡ್ಬೇಕೆಲ್ಲ ಮಾಡಬೇಕು ಕಣಮ್ಮ. ಅದಕ್ಕೆ ನೀನೇ ಅಪ್ಪಂಗೆ ಹೇಳಿದ್ರೆ ಮೊದಲೇ ಫಿಲಮು ಅದು ಇದು ಅಂದರೆ ಇಷ್ಟನೇ ಇಲ್ಲ ಸ್ವಲ್ಪನೂ. ಅಮ್ಮ ನಾನೇನಾದರೂ ದೊಡ್ಡ ಹೀರೋಯಿನ್ ಆಗೋಗ್ಬಿಟ್ರೆ ಆಮೇಲೆ ಬಾಲಿವುಡ್ಡು ಹಾಲಿವುಡ್ಡು ಎಲ್ಲದಕ್ಕೂ ಹೋದರೆ ನೀನು ನಮ್ಮಮ್ಮ ಹೀರೋಯಿನ್ ಅಮ್ಮ ಅಂತ ಹೇಳ್ಸ್ಕೊಂಡ್ರೆ ಹೆಂಗಿರ್ತದೆ ಯೋಚನೆ ಮಾಡು. ಹೂ ಮಗಳೇ ಸಂದಕ್ಕಿರ್ತದೆ. ನನಗೂ ಇಷ್ಟನೇನಿಯ. ಆದರೆ ನಿಮ್ಮ ಅಪ್ಪ ಗೊತ್ತಲ್ಲ, ನಿಮ್ಮ ಅಪ್ಪ ಮೊದಲೇನೇನಿಯ ಒಂಥರ ನಾಯಿ ಆಡ್ದಂಗೆ ಆಡ್ತಾನೆ. ಬೇಡ 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 ಅಂತಿರ್ತಾನೆ. ನೀನು ಹೀರೋಯಿನ್ ಆದರೆ ನನಗೇನಿಯ ಖುಷಿ. ಎಲ್ಲರೂ ಹೀರೋಯಿನ್ ಅಮ್ಮ ಅಂತ ಹೇಳ್ತಿರ್ತಾರೆ. ಈಗ ನೋಡಮ್ಮ ಎಲ್ಲ ದೊಡ್ಡ ದೊಡ್ಡ ಹೀರೋಯಿನು ಅಮೂಲ್ಯ, ರಶ್ಮಿಕಾ ಮಂದಣ್ಣ, ರಾಧಿಕಾ ಪಂಡಿತ್ ಅವ್ರ ಅಮ್ಮಗಳೆಲ್ಲನೂ ಎಂತ ಸಂದಕ್ಕವ್ರೆ. ನನಗೂ ಭಾಳ ಆಸೆ ಐತೆ. ನಾನು ಹಂಗೆ ಎಲ್ಲ ಇರಬೇಕು ನಿನ್ನ ಜೊತೆ. ನಾನು ಇನ್ಸ್ಟಾಗ್ರಾಮಿಗೆ ರೀಲೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡಲಿ, ನಿಮ್ಮ ಅಪ್ಪ ಒಪ್ಪಕ್ಕಿಲ್ವಲ್ಲ. ಅಮ್ಮ ಒಂದು ಕೆಲಸ ಮಾಡು. ನಾನಿವಾಗ ಅಪ್ಪಂಗೆ ಸುಳ್ಳು ಹೇಳ್ಬಿಟ್ಟು ನನಗೇನೋ ಕಾಲೇಜ್ದು ವರ್ಕ್ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟು ಶೂಟಿಂಗ್ ಹೋಗ್ತೀನಿ. ನೀನು ಹಂಗೆ ಒಂಚೂರು ಮ್ಯಾನೇಜ್ ಮಾಡಮ್ಮ ಸಾಕು. ಹಾಂ ಮಗಳೇ, ಆದರೆ ನಾನೇನೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಮ ಅಪ್ಪಂಗೆ ಸತ್ಯ ಗೊತ್ತಾಗ್ಬಿಡ್ತು ಅಂತಂದರೆ ಚರ್ಮ ಸುಲಿದ್ಬಿಟ್ಟು ಕೈ ಕೊಟ್ಬಿಡ್ತೈತೆ. ಏನು ಮಾಡೋಣ? ಸರಿ ಬಿಡು, ನೀನು ಹೇಳ್ದಂಗೆ ಆಯಿತು. ಸರಿ ನೀನು ಹೊರಡು. ನಾನು ಹೆಂಗೆ ಒಂಚೂರು ಮೇಂಟೈನ್ ಮಾಡ್ತೀನಿ. ಆ ಕಾರ್ ಐತಲ್ಲ, ಕಾರೇ ತಗೊಂಡೋಗು. ಡ್ರೈವರ್ನ ಕಳಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾನೆ. ನೀನು ದಿನ ನನಗೆ ಫೋನ್ ಹಾಕು. ಯಾರಂತ ಹೀರೋ? ಅಮ್ಮ ಹೀರೋ ಯಾರು ಅಂತ ಗೊತ್ತಿಲ್ಲ. ಯಾರಾದರೂ ಆಗಲಿ ಬಿಡಮ್ಮ, ನಾನು ಹೀರೋಯಿನ್ ಆಗಬೇಕು ಅಷ್ಟೇ. ಇಂಥವನೇ ಹೀರೋ ಆಗಬೇಕು ಅಂತ ಹೇಳ್ಬಿಟ್ಟು ನನಗೇನು ಇಲ್ಲಪ್ಪ. ಹೀರೋಯಿನ್ ಆಗೋದಷ್ಟೇ ಮುಖ್ಯ. ಸರಿ ಮಗಳೇ, ಎಲ್ಲ ಒಳ್ಳೇದಾಗಲಿ. ದೊಡ್ಡ ಹೀರೋಯಿನ್ ಆಗ್ಬಿಡು ನೀನು, ಸರಿನಾ? ಯಾವಾಗನ ಒಂದು ಸಲ ನಾನು ಬರ್ತೀನಿ ಶೂಟಿಂಗ್ ನಡೆಯೋತ್ತಾಗೆ. ನಾನು ಬಂದ್ಬಿಟ್ಟು ನೋಡ್ತೀನಿ. ನಿಮ್ಮ ಅಪ್ಪಂಗೆ ಗೊತ್ತಾಗ್ತಿದ್ದಂಗೆ ಬರ್ತೀನಿ. ನಿಮ್ಮ ಅಪ್ಪ ಮೀಟಿಂಗ್ ಐತೆ ಹೋಯ್ತೀನಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಯ್ತಾನಲ್ಲ, ಆವಾಗ ನಾನು ಬರ್ತೀನಿ ತಗ. ಹ್ಞೂ ಕಣಮ್ಮ. ಸರಿ, ನೀನೆಲ್ಲ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಮೊದಲು ನೀನು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇವಾಗ ನೀನು ಒಂಚೂರು ಸಪೋರ್ಟ್ ಮಾಡ್ತಿರೋದಕ್ಕೆ ಹೆಂಗೋ ನಾನು ಹೀರೋಯಿನ್ ಆಗ್ತಾ ಇದ್ದೀನಿ. ಅಮ್ಮ ಈಗ ನಾನು ನೋಡೋಕೆ ಚೆನ್ನಾಗಿದ್ದೀನಿ ತಾನೆ? ಈಗ ಹೋಗ್ಲಾ ನಾನು? ಹ್ಞೂ ಸರಿ ಕಣಮ್ಮ, ಹೋಗು. ಡ್ರೈವರ್ಗೆ ಹೇಳ್ತೀನಿ. ಹುಷಾರು, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗು. ಸರಿನಾ? ಯಾವ ಹಳ್ಳಿನಂತೆ? ಅಯ್ಯೋ ಅದೇನು ಲೊಕೇಶನ್ ಕಳಿಸ್ತೀನಿ ಬಾ ಅಂತ ಹೇಳಿದ್ರಮ್ಮ. ಯಾವ ಹಳ್ಳಿ ಅಂತ ಗೊತ್ತಿಲ್ಲ ನನಗೂ. ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಬಿಡು. ಸರಿ ಮಗಳೇ, ಸರಿ ಹುಷಾರು. ಡ್ರೈವರ್ ಬಾಯ್ಲಿ. ನನ್ನ ಮಗಳು ಯಾವ ಲೊಕೇಶನ್ಗೆ ಹೇಳ್ತಾಳೋ ಆ ಲೊಕೇಶನ್ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳನ್ನ ಬಿಡು. ಸರಿ, ನಿಮ್ಮ ಅಪ್ಪಂಗೆ ನಾನು ಹೇಳ್ಕೊಂತೀನಿ, ನೀನು ಹೊರಡು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಲೋ ಇವತ್ತು ಅದೇ ಪಾರು ಕಣೋ, ಅದೇ ಹೇಳಿದ್ನಲ್ಲ ನಮ್ಮ ಅತ್ತೆ ರಾಸ್ತಿ ಎಲ್ಲ ಮೋಸ ಮಾಡ್ಬಿಟ್ಟವ್ರೆ ಅಂತ. ಅಯ್ಯೋ ಅವಳು ಶೂಟಿಂಗು ಅಂತ ಹೇಳಿದಕ್ಕೆ ಹೊರಗ್ಬಿಟ್ಟು ಇವತ್ತೇ ಬತ್ತವಳಂತೆ ಕಣೋ. ಆಗಲೇ ಅರ್ಧ ದಾರಿನಾಗವಳೆ, ಇನ್ನೇನು ಇಲ್ಲಿಗೆ ಬಂದ್ಬಿಡ್ತಾಳೆ ಕಣೋ. ಏನು ಅದು ಯಾವ ಲೂಸ್ಲಾ? ಸುಮ್ಮನೆ ಶೂಟಿಂಗ್ ಅಂದಿದ ತಕ್ಷಣ ಬ್ಯಾಗ್ ತಗೊಳ್ಕೊಂಡು ಬಂದ್ಬಿಡೋದೇನ ಕೆಲಸ? ಅಯ್ಯೋ ಈಗ ಹಳ್ಳಿಗೆ ಬಂದ್ಬಿಟ್ರೆ ಏನ್ಲ ಮಾಡೋದು? ಅಯ್ಯೋ ನಂಗೆ ಏನು ಮಾಡೋದಲ್ಲ. ಅವಳನ್ನ ಎಲ್ಲಿ ಸ್ಟೇ ಮಾಡ್ತದು ಅಂತಲೇ ಗೊತ್ತಿಲ್ಲ ನನಗಂತೂ. ಎಲ್ಲಿ ಸ್ಟೇ ಮಾಡ್ತಾಳೆ ಅವಳು? ಅದು ಹಳ್ಳಿನಾಗೆ. ಅವಳಿಗೇನೋ ನಮ್ಮ ಅಪ್ಪ ಅಮ್ಮ ಯಾರೋ ಗೊತ್ತಿಲ್ಲ. ಆದರೆ ಅವ್ರ ಅಮ್ಮ ಏನಾದರೂ ಬಂದ್ಬಿಟ್ರೆ ಗ್ಯಾರಂಟಿ ತೆಗ್ಲಾಕೊಂಡ್ಬಿಡ್ತೀವಿ. ಈಗ ಹಳ್ಳಿನಾಗೆ ಎಲ್ಲಿ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡೋದು ರೂಮ್ನ? ನಮ್ಮ ಮನೆಗೆ ಏನಾದರೂ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಅಮ್ಮ ಏನಿಲ್ಲ ಸಿಗಿದ್ಬಿಟ್ಟು ಹಂಗೆ ತೋರಣ ಕಟ್ಬಿಡ್ತೈತೆ. ಅಯ್ಯೋ ಮತ್ತು ಇವಾಗ ಕರ್ಸಿದ್ಯಾ? ಈಗ ಬೇಡ ಅಂತ ಹೇಳ್ಬಿಟ್ಟು ನೀಚೆ ಕಡಿಗೆ ತೊಳಕಾಗ್ತೈತೆ. ಏನಾದರೂ ಒಂದು ಮಾಡಲೇಬೇಕಲ್ವೇನೋ? ಇವಾಗ ಕರ್ಸೋದು ನೀನೇ ತಾನೇ. ಈಗ ಏನು ಮಾಡೋದು ಅಂತ ಅದೇ ನನಗೂ ಗೊತ್ತಾಗ್ತಿಲ್ಲ. ಯಾವ್ದಾನ ಬಾಡಿಗೆ ಮನೆ ಸಿಗ್ತಾವೇನೋ ಅಂತ ನೋಡಿದೆ. ಆದರೆ ಮೊದಲೇ ಮೆಂಟ್ಲು, ಅವಳ ಜೊತೆ ಒಬ್ರು ಇರಲೇಬೇಕು, ಯಾರಾದ್ರೊಬ್ರು ನೋಡ್ಕೊಳ್ಳೇಬೇಕು. ನಿನಗೂ ಗೊತ್ತಲ್ಲ ಆ ಪಾರು ದೊಡ್ಡ ಲೂಸು ಅಂತ ಹೇಳ್ಬಿಟ್ಟು. ಈಗ ಸುಮ್ಮನೆ ಹಳ್ಳಿನಾಗೆಲ್ಲ ರಾದಂತ ಮಾಡಾಕ್ಬಿಡ್ತಾಳೆ. ಆಮೇಲೆ ಏನು ಮಾಡೋದು? ಒಂದು ಕೆಲಸ ಮಾಡ್ತೀಯಾ? ನಿಮ್ಮ ಮನೆಗೆ ನಿಮ್ಮ ಅಮ್ಮ ಹೆಂಗೋ ಇಲ್ಲ ಅಲ್ವಾ? ನಿಮ್ಮ ಅಪ್ಪ ಒಬ್ಬರೇ ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡ್ಕೊತಾರೆ. ಪ್ಲೀಸ್ ಕಣೋ. ಅತ್ತಾಗೆ ನಿಮ್ಮ ಮನೆಗೆ ಕರ್ಕೊಂಡೋಗ್ಬಿಟ್ಟು ನೀನೇ ಇರಿಸ್ಕೊಬಿಡೋ ನೀ ಅವಳನ್ನ. ಈಗಲೇನಿಯ ಊರು ತುಂಬ ನನ್ನ 420 ಪೊರ್ಕಿ ನನ್ನ ಮಗ. ಅಯ್ಯೋ ಹುಡುಗಿಯರಿಂದ ಹೋಯ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಡೀ ಊರೆಲ್ಲ ನನ್ನನ್ನೆನೆಯಾ ಗುರಿ ಇಕ್ಕೊಂಡವ್ರೆ. ಯಾರನ್ನ ಅಳಿಕೆ ಹೆಣ್ಣು ಕೊಡು ಅಂದ್ರೂ ಕೊಡೋಕ್ಕಿಲ್ಲ. ಇವಾಗ ಅದು ಸಾಲದು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಯಾವ್ದಾನ ಈ ಹುಡುಗಿ ನನ್ನ ಮನೆಗೆ ಇಕ್ಕೊಂಬಿಟ್ಟೆ ಅನ್ನೋ ಅಷ್ಟೇ ಕಣ್ಲಾ. ನಾನು ಈ ಜೀವನದಾಗೂ ನಾನು ಮದುವೆ ಹಾಕಿಲ್ಲ ಕಣ್ಲಾ. ಅಯ್ಯೋ ಅನ್ಕೊಳ್ಳೋರು ಅನ್ಕೊಂತಾರೆ ನೀನೇನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಕಣೋ. ನಿನ್ನ ಪಕ್ಕದಾಗಿದ್ರು ಕೆಟ್ಟ ದೃಷ್ಟಿಯಿಂದ ಯಾರನ್ನೂ ನೋಡಲ್ಲ. ಸುಮ್ಮನೆ ತಮಾಷೆ ಹಂಗೆಲ್ಲ ಆಟ ಆಡಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವಾ ಹೇಳಿದ್ದು ಪಾರನ್ ಕರ್ಕೊಂಡೋಗ್ಬಿಟ್ಟು ನೀನೇ ಮನೆಗೆ ಇಟ್ಕ ಅಂತ ಹೇಳ್ಬಿಟ್ಟು. ಪ್ಲೀಸ್ ಕಣೋ ಪ್ಲೀಸ್, ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಕಣೋ. ಲೋ ನಮ್ಮ ಅಪ್ಪ ದೇವ್ರ ಹಣೆ ಕಣ್ಲ ನನ್ನ. ನಿನ್ನಿಕ್ಕಂಡ್ರದೇ ದಂಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಒದ್ಬಿಟ್ಟು ಓಡಿಸ್ಬಿಡ್ತೈತೆ ಕಣ್ಲ ನನ್ನ. ಅಯ್ಯೋ ಅದೆಲ್ಲ ಏನಿಲ್ಲ. ಆ ಅಂಕಲ್ ಆದರೆ ನಾನು ಮಾತಾಡ್ತೀನಿ. ಏಳು ಬಂದ್ಬಿಡ್ತಾಳೆ ಕಣ್ಲ. ಬಂದ್ಬಿಟ್ಟಿದ ತಕ್ಷಣ ಏನಿಯಾ ನಿಮ್ಮ ಮನೆ ಹೆಂಗೋ ಊರಾಚೆ ಐತೆ, ಸ್ವಲ್ಪ ದೂರ ಐತೆ, ಯಾರು ಗೊತ್ತಿರೋರೇನು ಅಕ್ಕಪಕ್ಕ ಇರಲ್ಲ. ಹೆಂಗೋ ಅಲ್ಲೇ ಶೂಟಿಂಗ್ ಅದು ಅಂತ ಹೇಳ್ಬಿಟ್ಟು ಅಲ್ಲೇ ಇರಿಸ್ಕೊಳ್ಳೋಣ. ಪ್ಲೀಸ್ ಕಣೋ, ಫ್ರೆಂಡ್ ಅಲ್ವಾ, ನನಗೋಸ್ಕರ ಇಷ್ಟು ಹೆಲ್ಪ್ ಮಾಡಲ್ವಾ? ಸರಿ ಬಿಡು, ಬರೀ ಫ್ರೆಂಡು ಅಂತ ಅಂದ್ಕೊಂಡು ನನ್ನಂತೂ ಹಳ್ಳಕ್ಕೆ ತಳ್ತಾ ಇದೆಯಾ. ಆದರೂ ಪರವಾಗಿಲ್ಲ ಬಿಡು. ಸರಿ ಕರ್ಕೊಂಡೋಗ್ತೀನಿ. ಫೋನ್ ಹಾಕು. ಅದೆಲ್ಲವಳು ಅದು ಫ್ರೆಂಡ್ ಅಂದರೆ ನನ್ನ ಮುದ್ದಿನ ಫ್ರೆಂಡು ನೀನಂತೂ. ನಾನು ಇದಕ್ಕೇನು ಕಮ್ಮಿ ಇಲ್ಲ. ಏನೋ ಪಾಪ ನನ್ನ ಫ್ರೆಂಡು ಭಾಳ ದೊಡ್ಡ ಹಿಸ್ಟ್ರಿ ಐತೆ, ದೊಡ್ಡ ರಾಜಮನೆತನ. ನಾಳೆಗೆ ಇವನು ನೀನು ಉದ್ಧಾರ ಆದರೆ ನನಗೂ ಒಂಚೂರು ಉದ್ಧಾರ ಮಾಡಿಸ್ತೀಯ ಅಂತ ಹೇಳ್ಬಿಟ್ಟು ನಾನು ಸಹಾಯ ಮಾಡ್ತಿದ್ದೀನಿ ಕಣಪ್ಪ. ಆಸ್ತಿ ಎಲ್ಲ ಸಿಕ್ಕಿದ್ಮೇಲೆ ಆಮೇಲೆ ನನಗೆ ನಾಮಗಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟಿಯಾ? ಸುಮ್ಮನಿಲ್ಲ, ಎಲ್ಲರ ಉಂಟಾ? ಹಾಯ್
ಹೋ ನೀನು ಬಂದ್ಬಿಟ್ಟಾಗ್ಲೇನೆ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಯ್ಯೋ ಇಲ್ಲೇ ನಮ್ಮ ಡ್ರೈವರ್ ಇಳಿಸ್ಬಿಟ್ಟು ಹೋದ್ರು ಈಗ ತಾನೇ ಕಾರ್ನ. ನೀವು ಕಳಿಸಿರೋ ಲೊಕೇಶನ್ ಕರೆಕ್ಟಾಗಿದೆ, ಕರೆಕ್ಟಾಗಿ ರೀಚ್ ಆದ್ರಿ. ಈ ಊರಾಗ ಯಾರು ಕಾಣ್ತಾ ಇಲ್ಲ ಸರಿಯಾಗಿ. ನಾನು ನಿಮಗೆ ಫೋನ್ ಮಾಡೋಣ ಅಂತ ಎತ್ಕೊಂಡೆ, ಅಷ್ಟಾಗಿ ನೀವು ಇಬ್ರು ಇಲ್ಲಿ ಮಾತಾಡ್ತಿರೋದು ಕಾಣಿಸ್ತಲ್ವಾ, ಹಾಗೆ ಬಂದ್ಬಿಟ್ಟೆ. ಮತ್ತೆ ಶೂಟಿಂಗ್ ಎಲ್ಲಿ ನಡೀತೈತೆ? ಶೂಟಿಂಗು ಸ್ಟಾರ್ಟ್ ಆಯ್ತಾ? ನಾನು ಹೀರೋಯಿನ್ ಆಗಿದ್ದೀನಲ್ವಾ, ನೀವು ಹೀರೋ ಯಾರು ಅಂತಾನೆ ಹೇಳಿಲ್ಲ. ನಮ್ಮ ಮಮ್ಮಿ ಕೇಳ್ತಾ ಇದ್ರು ಯಾರು ಹೀರೋ ಅಂತ ಹೇಳ್ಬಿಟ್ಟು ನಾನು ಅದು ಹೀರೋ ಹೀರೋ ಗೊತ್ತಿಲ್ಲಮ್ಮ ಅಂತ ಹೇಳ್ದೆ. ಈಗ ಅಮ್ಮ ಹೀರೋ ಯಾರು ಅಂತ ಕೇಳು ಅಂತ ಹೇಳ್ತಾ ಇದ್ದೆ. ಯಾರು ಹೀರೋ ನನ್ನ ಮೂವಿಗೆ? ಓ ಸರಿ, ನಾನು ಹೇಳಿಲ್ಲ ಅಲ್ವಾ, ಇಲ್ಲಿ ನಿಂತಾರಲ್ಲ ನನ್ನ ಫ್ರೆಂಡು, ಇವನೇ ಈ ಫಿಲಮ್ ಹೀರೋ. ಏನು ಇವ್ರು ಹೀರೋನಾ? ಹೊಸಬ ಅನ್ನಿಸ್ತೈತಲ್ವಾ ಹೀರೋ? ಹೊಸಬನೇ ಹೀರೋ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ಯಾಕಂದ್ರೆ ಮುಂಗಾರು ಮಳೆ ಫೇಮಸ್ ಆಗಿದೆ, ಹೆಂಗೆ ಹೇಳು? ಹೊಸ ಹೀರೋಯಿನ್ನು, ಅದಕ್ಕೆ ತಾನೇ ಫೇಮಸ್ ಆಗಿದ್ದು. ಅದಕ್ಕೇನೆ ನಾವು ಹೊಸ ಹೀರೋಯಿನ್ ಹಾಕೊಂಡ್ರೆ ಮೂವಿ ಮಾಡೋಣ ಅಂತ ಅನ್ಕೊಂಡ್ರದು. ನೀನೇ ಹೀರೋಯಿನು, ಇವನೇ ಹೀರೋ, ಹೆಂಗೆ? ಓ ಸೂಪರ್ ಸೂಪರ್ ಸೂಪರ್, ನೀವಂತೂ ಸೂಪರ್. ಇವರು ತುಂಬಾನೇ ಚೆನ್ನಾಗಿದ್ದಾರೆ ಅನ್ಕೊಂಡೆ. ಇವ್ರ ಹೇರ್ ಸ್ಟೈಲು ಎಲ್ಲ ನೋಡ್ಬಿಟ್ಟು ಎಲ್ಲೋ ಹೀರೋ ಆಗಕ್ಕೆ ಟ್ರೈ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಕೊನೆಗೂ ಹೀರೋನೇ ಆಗೋಗ್ಬಿಟ್ರಲ್ಲ. ಸರಾಯ್ತು. ಓಕೆ ನನ್ಗೆ ಇವಾಗ ನಾನು ಸ್ಟೇ ಮಾಡೋಕೆ, ನಾನು ಫ್ರೆಶ್ ಅಪ್ ಆಗೋಕೆ ಯಾವುದಾದ್ರೂ ಒಂದು ಪ್ಲೇಸ್ ಬೇಕಲ್ವಾ? ಹೋಟೆಲು ಯಾವ್ದಾದ್ರು ಇದ್ರೆ ತೋರಿಸಿ. ಅಯ್ಯೋ ಬ್ಯಾರೆ ಯಾಕೆ, ನಮ್ಮ ಹೀರೋ ಮನೆಗೇನೆ ಇರ್ಬೇಕು ನೀವು. ಹೀರೋ ಮನೆ ತುಂಬಾನೇ ಚೆನ್ನಾಗಿದೆ, ಹಳ್ಳಿ ಸ್ಟೈಲ್ ಆಗೈತೆ. ಹಳ್ಳಿ ಮನೆ ಅಂತಂದ್ರೆ ಕೇಳ್ಬೇಕಾ, ತುಂಬಾನೇ ಚೆನ್ನಾಗೈತೆ. ಸರಿ ಬಾ, ನಿನಗೆ ಅಲ್ಲಿ ನಾನು ಉಳ್ಕೊಳಕ್ಕೆ ತೋರಿಸ್ತೀನಿ ಜಾಗ. ಹೀರೋಯಿನ್ ಜೊತೆಗಿದ್ರೆ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿರ್ತೈತಲ್ವಾ, ಅಂದರೆ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಏನೇನು ಆ್ಯಕ್ಟ್ ಮಾಡಬೇಕು ಅಂತ. ನೀವು ತುಂಬಾನೇ ಇಂಟೆಲಿಜೆಂಟು, ನೀವು ತುಂಬಾನೇ ಚೆನ್ನಾಗಿ ಹೇಳ್ತೀರಾ. ವಾವ್, ಸರಿ ಬನ್ನಿ ಹೋಗೋಣ. ಹೀರೋ ಬನ್ನಿ ಹೋಗೋಣ. ಅಮ್ಮೋ ಹೀರೋ ಅವರೇ ನಡೀರಿ ಹೋಗೋಣ. ಇದೇನಿಲ್ಲ ಹೊಸ ಫಿಟ್ಟಿಂಗು, ಎಲ್ಲ ತಗೊಂಡು ನನ್ನ ತಲೆ ಮೇಲೆ ಹಾಕ್ತೀಯಲ್ಲ. ನಾನು ಯಾಕಲ ಹೀರೋ? ಮಗ ಬಾಯಿಗೆ ಏನು ಸಿಗ್ಲಿಲ್ಲ ಕಣ್ಲ. ಇಂದು ವರ್ಷನು ಸುದೀಪ್ ಸರು ಅಂತ ಹೇಳ್ಬಿಟ್ರೆ ಕರ್ಕೊಂಬ ಅಂದ್ಬಿಟ್ರೆ ನಾನು ಎಲ್ಲಿಂದ ಕರ್ಕೊಂಬರಲ್ಲ. ಅದಕ್ಕೆ ನೀನೇ ಹೀರೋ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು. ಹೊಸ ಅಡ್ಜಸ್ಟ್ ಮಾಡ್ಕೊಂಡ್ಲ, ಏನಾಗಕ್ಕಿಲ್ಲ. ನಂಗೆ ಈ ಥರ ಹೀರೋ ಎಲ್ಲ ಆಗಕ್ಕೆ ಇಷ್ಟ ಇಲ್ಲ ಕಣ್ಲ ನನಗೆ. ನೀನು ಪೇಸ್ ಕಟ್ಟು, ಏನು ಹೀರೋ ಪೇಸ್ ಕಟ್ಟಲ್ಲ, ಇಲ್ಲ ಆಡ್ತಿರೋದು ನಾಟಕ. ಅದು ನಿನಗೂ ಸಂದ ಗೊತ್ತಲ್ವಾ? ಗೊತ್ತಲ್ವಾ? ಬಾಯಿ ಮುಚ್ಕೊಂಡು ಹುಡುಗಿನ ನಡಿ ಮಂತ ಕರ್ಕೊಂಡ್ಬಿಟ್ಟು ಹೋಗೋಣ. ನಿಮ್ಮಪ್ಪ ಎಲ್ಲವರ ಏನೋ, ನಾನು ಇನ್ನೂ ಮಾತಾಡ್ಬೇಕಲ್ವಾ. ಈ ಲೂಸ್ನ ನೀನೇ ಮೇಂಟೈನ್ ಮಾಡಬೇಕು, ಫ್ರೆಂಡ್ಗೋಸ್ಕರ ಕಣ್ಲ. ನಮಗೂ ಆಸ್ತಿ ಎಲ್ಲ ಸಿಕ್ಕಿದ್ಮೇಲೆ ನಿನಗೂ ಒಂದು ಚೂರನ ಸಹಾಯ ಮಾಡ್ತಿದ್ದಂಗೆ ಇರ್ತೀನಿಲ್ಲ, ಮಾಡ್ತೀನಿ ತಾನೇ. ಸುಮ್ಮನೆ ನಡಿ. ಈಗ ಸದ್ಯಕ್ಕೆ ನಾನು ಹೇಳ್ದಷ್ಟು ಮಾಡು ಸಾಕು. ಹೇ ಹೀರೋ, ನಿಮ್ಮ ಮನೇಲಿರೋಕ್ಕೆ ನನಗಂತೂ ಖುಷಿನೇನೆ, ಆರಾಮಾಗಿರ್ಬೋದಲ್ವಾ? ನೋಡು ಅಲ್ಲೇ ನಾನು ನೀನು ಡೈಲಾಗ್ ಎಲ್ಲನೂ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸರಿ ನಡಿ ಹೋಗೋಣ ಬೇಗ. ಹೋ ಇದೇನೇ ನಮ್ಮ ಮನೆ ನಿಮ್ಮದು? ತುಂಬಾನೇ ಚೆನ್ನಾಗಿದೆ, ಪರವಾಗಿಲ್ಲ. ಹಳ್ಳಿ ಸ್ಟೈಲ್ ಶೂಟಿಂಗ್ ಅಲ್ವಾ, ಅದಕ್ಕೆ ಹಳ್ಳಿ ಥರನೇ ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮನೆ. ಇದರಲ್ಲಿ ನಾನಾ? ಮತ್ತೆ ನಿಮ್ಮ ರೂಮ್ ಯಾವುದು? ಅಮ್ಮ ತಾಯಿ, ಇದು ಒಂದು ರೂಮ್ ಅಲ್ಲಮ್ಮ, ಇದು ಎಲ್ಲ ಸೇರಿ ಮನೆನೇ. ಓ ಹೌದಾ? ಪರವಾಗಿಲ್ಲ. ಅಂದರೆ ಇದೆಲ್ಲ ಸೇರಿ ಮನೆನೇ, ಅದರೊಳಗಡೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಹೀರೋಯಿನ್ ಆಗ್ಬೇಕಲ್ವಾ? ಹೌದು. ನನಗೇನಾದ್ರು ಮೊದಲೇ ಗೊತ್ತಿದ್ರೆ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟಿಲ್ಲಿ ನನಗೆ ಅಂತ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿರೋ ರೂಮ್ನೇ ಕಟ್ಟಿಸ್ತಾ ಇದ್ದೆ. ಅದೇ ಅರ್ಜೆಂಟಾಗಿ ಶೂಟಿಂಗ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಒಳಗಡೆ ತೋರ್ಸ್ ಬನ್ನಿ ಮನೆನ. ನಡೀರಿ, ಬಾಗ್ಲು ಓಪನ್ ಇದೆ, ನಡೀರಿ. ವಾವ್, ಮನೆ ತುಂಬಾನೇ ಚೆನ್ನಾಗಿದೆ, ಪಿಕ್ಚರಲ್ಲಿ ನೋಡೋ ಥರನೇ ಇದೆ. ಲೋ ಮಗ, ಏನಾಗಕ್ಕಿಲ್ಲ, ಸುಮ್ಕಿರ್ಲಾ. ಸರಿ ಕಣ್ಲ, ನಿನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡನ ಮಾಡ್ತೀನಿ. ಸರಿ ನೋಡಿ, ಅವಳಿಗೆ ಮನೆ ತೋರಿಸಿ ಇದು ಮಾಡೋಣ. ನಮ್ಮ ಅಪ್ಪ ಬಂದ್ಮೇಲೆ ನೀನೇ ಮಾತಾಡ್ಬೇಕು ಕಣ್ಣ ನಮ್ಮ ಅಪ್ಪನ ಹತ್ರ. ಅಕ್ಕ, ಶಾಂತಕ್ಕ, ಶೀಲಕ್ಕ, ಸೋಬಕ್ಕ, ನೋಡ್ ಬರ್ರೆ ಈ ಚಿಕ್ಕನ್ ಮಗ. ನಾನು ಹೇಳಿಲ್ವಾ ಯಾವ್ದೋ ಹುಡ್ಗಿನ ಕರ್ಕೊಂಡ್ ಬಂದೇ ಪುಟ್ಟ ಕಣ್ಲೆ. ಏ ಮುದುಕಿ, ಬಾಯಿ ಬಸಿ ಪೀಗ ಅಕ್ಕ. ಅಯ್ಯೋ ಜಯಕ್ಕ, ಅಯ್ಯೋ ಪಾರಕ್ಕ, ಅಯ್ಯೋ ನೋಡ್ ಬರ್ರೆ ಇಲ್ಲಿ. ಅಯ್ಯೋ ಯಾವ್ದೋ ಪ್ಯಾಟೆ ಹುಡ್ಗಿನ ಎತ್ಕೊಂಡ್ ಬಂದ್ಬಿಟ್ಟು ಅನ್ಕೊಂಡ್ಲೆ ಚಿಕ್ಕನ್ ಮಗ. ನೋಡ್ ಬರ್ರೆ. ಅಯ್ಯೋ ಲೇ ಮುದುಕಿ, ಲೋ ಮಗ ಶಿವು, ಹೋಯ್ತು ಕಣ್ಲ ಹೋಯ್ತು. ಯಮ್ಮನ್ ಬಾಯಿಗೆ ಬಿತ್ತು ಅಂದ್ರೆ ನನ್ನ ಮಾನ ಮರೋದಿಲ್ಲ. 3 ಕಾಸು ಗಾರಾಜ್ ಆಯ್ತು. ನೀನೇನು ಟೆನ್ಷನ್ ಮಾಡ್ಕೊಬೇಡ ಕಣ್ಲ. ನಿಮ್ಮ ಅಪ್ಪ ಬಂದತ್ತಲ್ಲ, ನಿಮ್ಮ ಅಪ್ಪ ಬಂದಷ್ಟು ನಾನು ಮಾತಾಡ್ತೀನಿ. ಊರವ್ರಿಗೆಲ್ಲ ನಾನು ಹೇಳ್ತೀನಿ ಕಣ್ಲ. ಮೊದ್ಲ ಯಮ್ಮನ್ ಬಾಯಿ ಮುಚ್ಚಿಸ್ಲಾ ಸಾಕು, ಊರವ್ರ ಬಾಯಿ ಆಮೇಲೆ ಮುಚ್ಚಿವಂತೆ. ಹೋಗ್ಲಾ ಯಮ್ಮನ್ ಹಿಡ್ಕ. ಒಂದ್ ನಿಮಿಷ ಇರು. ಅಯ್ಯೋ ಅಜ್ಜಿ,